ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಾಜಿ ಗೆದ್ದಿರೋದು ನನ್ಗೆ ಏಟ್ ಖುಷಿ ಆಯ್ತೈತೆ ಅಂದ್ರೆ ಅದನ್ನ ಪದಗಳಲ್ಲಿ ಹೇಳಕ್ಕೆ ಆಯ್ತಿಲ್ಲ. ಅದೇ ನಮ್ಮ ಕನಸಾಗಿತ್ತಲ್ವಾ, ಅದು ನೆರವೇರಿದ ಮೇಲೆ ಖುಷಿ ಆಗದೆ ಇರುತ್ತಾ? ಮೇಡಮ್ರೆ, ಈ ಗೆಲುವಿಗೆ ನೀವೇ ಕಾರಣ. ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಅಪ್ಪ ಗೆದ್ದಿದ್ದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ಅವ್ರ ಜನರಿಗೆ ಮಾಡಿರೋ ಸೇವೆಯಿಂದ ಅವ್ರು ಗೆದ್ದಿದ್ದಾರೆ ಹೊರತು ನನ್ನಿಂದ ಅಲ್ಲ. ಇಲ್ಲ ಮೇಡಮ್ರೆ, ಈ ಗೆಲುವು ನಿಮ್ಮಿಂದನೇ, ನೀವೇ ಕಾರಣ. ಅವತ್ತು ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡ್ರಲ್ವಾ, ಆ ನಿಮ್ಮ ಪ್ರಾರ್ಥನೆನ ಆ ದೇವ್ರು ಕೇಳಿಸ್ಕೊಂಡ್ಬಿಟ್ಟವನೇ ಅನ್ಸುತ್ತೆ. ಅದಕ್ಕೆ ನಮ್ಮ ಅಪ್ಪಾಜಿ ಗೆಲುವು ಕೊಟ್ಬಿಟ್ಟಿದ್ದಾನೆ. ಈ ಗೆಲುವು ನಿಮ್ಮಿಂದನೇ ಮೇಡಮ್ರೆ. ಜೀವನದಲ್ಲಿ ಮೊದಲನೇ ಸಲ ಆ ದೇವರು ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಯಾಕೆ ಮೇಡಮ್ರೆ ಹಿಂಗೆಲ್ಲ ಹೇಳ್ತೀರಾ? ನಿಮ್ಮಂಥ ಒಳ್ಳೆ ಮನಸ್ಸಿರೋರು ಪ್ರಾರ್ಥನೆ ಮಾಡ್ಕೊಂಡ್ರೆ ಯಾವ ದೇವ್ರ ತಾನೇ ಕೇಳಕ್ಕಿಲ್ಲ ಹೇಳಿ? ಕೇಳಿಸ್ಕೊಳ್ತಿರೋ ಹಾಗಿರ್ತಿದ್ರೆ ಇವತ್ತು ನನ್ನ ಜೀವನ ಯಾಕಿಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಿದ್ದ ಹೇಳಿ? ಆ ದೇವರು ಕೇಳಿಸ್ಕೊತಾನೆ, ಒಳ್ಳೇದು ಮಾಡ್ತಾನೆ ಅನ್ನೋದೆಲ್ಲ ನಮ್ಮ ಭ್ರಮೆ ಅಷ್ಟೆ. ಮೇಡಮ್ರೆ, ನಿಮಗೆ ನನ್ನಿಂದ ಎಷ್ಟು ಬೇಜಾರಾಗದೆ ಅಂತ ನಂಗೆ ಗೊತ್ತು. ಆದ್ರೂ ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡ್ರಲ್ಲ, ಅದೇ ನನ್ನ ಖುಷಿ. ನಿಮ್ಮೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನೀವೇನೇ ಬೇಡ್ಕೊಂಡ್ರು ಆ ದೇವ್ರು ಕೇಳಿಸ್ಕೊತಾನೆ. ಕೇಳಿಸ್ಕೊತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಪ್ರಾರ್ಥನೆ ಮಾಡಿದ್ದು ಒಂದು ರೀತಿಯಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರನೇ. ಇಷ್ಟು ದಿವಸ ನನ್ನ ಜಾತಕ ಸರಿಯಿಲ್ಲ, ನನ್ನ ಕಾಲಿಟ್ಟ ಜಾಗದಲ್ಲಿ ಒಳ್ಳೇದಾಗಲ್ಲ ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು. ಇದೊಂದು ಮಾತ್ರ ದೂರ ಆಗಲಿ ಅಂತ ಕೇಳ್ಕೊಂಡೆ. ಏನೋ ನನ್ನ ಗ್ರಹಚಾರ ಚೆನ್ನಾಗಿತ್ತು ಅನ್ಸುತ್ತೆ. ಆ ದೇವರು ಕೇಳ್ಕೊಂಡು ಹರಿಸ್ಬಿಟ್ಟ. ಆದರೆ ಇವತ್ತು ನಿಮ್ಮಪ್ಪ ಗೆದ್ದಿರೋದು ನನ್ನಿಂದ ಅಲ್ಲ, ನೀವು ಪಟ್ಟಿರೋ ಶ್ರಮ, ಹೋರಾಟ, ಜನರ ಪ್ರೀತಿನ ಗೆದ್ದಿರೋದ್ರಿಂದಾನೇ ನಿಮಗಿವತ್ತು ಗೆಲುವು ಸಿಕ್ಕಿರೋದು. ಒಬ್ಬ ಮಗನಾಗಿ ಇವತ್ತು ನಿಮ್ಮ ಅಪ್ಪನ ಗೆಲ್ಲಿಸ್ಬಿಟ್ಟಿದ್ದೀರಾ. ಏನೇ ಆದರೂ ಈ ಗೆಲುವಲ್ಲಿ ನಿಮ್ಮ ಪ್ರಾರ್ಥನೆ ಸೇರಿದೆ ಅನ್ನೋದೇ ನನ್ನ ನಂಬಿಕೆ. ಸರಿ ಮೇಡಮ್ರೆ, ಈ ಗೆಲುವು ಕಾರಣವಾಗಿರೋ ಎಲ್ಲ ಪಾರ್ಟಿ ವರ್ಕರ್ಗಳಿಗೂ ಸಿಹಿ ಹಂಚ್ಬಿಟ್ಟು ಬರ್ತೀನಿ. ಕೈ ಮುಗಿತೀನಿ, ಹೀಗೆಲ್ಲ ಹೇಳ್ಬೇಡ್ವೋ? ಬೇಕಾದ್ರೆ ನಿನ್ ಕಾಲಕ್ಕೆ ಬಿದ್ಬಿಡ್ತೀನಿ, ಹೀಗೆಲ್ಲ ಮಾತಾಡ್ಬೇಡ್ವೋ? ನನಗೆ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ನಾವು ಇಲ್ಲಿ ಇರ್ಬೇಕು ಅಂದ್ರೆ ಅವನನ್ನ ಈ ಮನೆಯಿಂದ ಆಚೆ ಕಳಿಸಿ, ಇಲ್ಲ ಅಂದ್ರೆ ನಾನು ನಿಮ್ ಪಾಲಿಗೆ ಸತ್ತೆ ಅಂತ ಅನ್ಕೊಳ್ಳಿ. ಅಯ್ಯೋ 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 ಅಯ್ಯೋ, ನಾನು ಏನ್ ಮಾಡ್ಲಿ? ನಾನು ಹೇಗೆ ಹೇಳಿ ಇವನ್ಗೆ? ನನ್ ಮಗ ಎಲ್ಲಿ ಹೋಗ್ತಾನೆ? ನನ್ ಮಗ ಎಲ್ಲಿ ಹೋಗ್ತಾನೆ? ನನ್ ಮಗ ಎಲ್ಲಿ ಹೋಗ್ತಾನೆ ರೀ? ಏನಾಗುತ್ತೆ ಅವನಿಗೆ? ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯನ ನಮ್ಮ ಮನೆಯವ್ರಿಗೆ ಹೇಳೋದು ಬೇಡ ಅಂತ ನೀವು ಹೇಳಿದ್ರಿ. ಆದ್ರೆ ನಂಗೆ ಯಾಕೋ ಮನಸ್ಸು ತಡಿತಿಲ್ಲ. ಇವತ್ತೇ ಫೋನ್ ಮಾಡಿ ಹೇಳ್ಬಿಡ್ಲಾ? ಚಿನ್ನು ಮರಿ, ನಾನು ಹೇಳಬಾರ್ದು ಅಂತ ಹೇಳಿದ ವಿಷಯನ ಹೇಳಲೇಬೇಕು ಅಂತ ನಿಮಗೆ ಯಾಕೆ ಇಷ್ಟೊಂದು ಆಸೆ? ಅಲ್ಲ ರೀ, ನೀವು ಹೇಳಿದ್ರಿ ಸರಿ, ಆದ್ರೆ ನಮಗ್ ವಿಷಯ ಗೊತ್ತಾದ್ಮೇಲೂ ಅವ್ರಿಗೆ ಹೇಳ್ದೆ ಇರೋದು ತಪ್ಪಾಗತ್ತಲ್ವಾ? ಮುಂದೆ ಒಂದಿನ ಗೊತ್ತಾದ್ಮೇಲೆ ಯಾಕೆ ನಂಗೆ ಇಷ್ಟು ದಿನ ಆದ್ರೂ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ರೀ,
ಪ್ಲೀಸ್ ಹೇಳ್ತೀನಿ. ಚಿನ್ನು ಮರಿ, ವಿಷಯ ಹೇಳಬಾರ್ದು ಅಂತ ನಾನು ಹೇಳ್ತಿಲ್ವಲ್ಲ, 1-2 ದಿನ ತಡೆದು ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಯಾಕೆ ರೀ? ನಮಗೆ ಅಂತ ನಮ್ಮ ಮನೆಯವ್ರು ಮಾತ್ರ ಇರೋದು, ಅವರಿಗೆ ಹೇಳ್ದಿದ್ರೆ ಹೇಗೆ? ಈಗ ನೀವು ಖುಷಿ ಪಟ್ಟ ಹಾಗೆ ಅವರು ಖುಷಿ ಪಡೋದು ತಪ್ಪಾ? ಈಗ ನಿನ್ನೆ ಹೇಳಿದ ವಿಷಯ ಮತ್ತೆ ರಿಪೀಟ್ ಮಾಡ್ಬೇಕಾ? ನೋಡಿ, ಈ ಖುಷಿನ ನಾನು ಒಬ್ಬನೇ ಎಂಜಾಯ್ ಮಾಡಬೇಕು ಅಂತ ನನಗೆ ಆಸೆ ಇದೆ. ಈಗ ಅವ್ರಿಗೆ ವಿಷಯ ಗೊತ್ತಾದ್ರೆ ಅವ್ರು ಖುಷಿ ಪಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಖಂಡಿತ ಖುಷಿ ಪಡ್ತಾರೆ. ಆದ್ರೆ ನನ್ನ ಪಾಲಿನ ಖುಷಿನ ಅವರು ಕಿತ್ಕೊಂಡ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಅದಕ್ಕೆ ಪ್ಲೀಸ್ 1-2 ದಿನ ಈ ಖುಷಿನ ನಾನು ಒಬ್ಬನೇ ಎಂಜಾಯ್ ಮಾಡ್ತೀನಿ, ಅವಕಾಶ ಮಾಡಿಕೊಡಿ, ಆಮೇಲೆ ನಾವು ಹೇಳೋಣ. ಪ್ಲೀಸ್ ರೆಸ್ಟ್ ತಗೋತಾ ಬಂದೆ. ಅವ್ರ ಮನೆಗೆ ಫೋನ್ ಮಾಡೋದು ಬೇಡ ಅಂತ ಎಷ್ಟು ಹೇಳಿದ್ರು ಮಾತು ಕೇಳಲ್ಲ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಮಧ್ಯೆ ಯಾರು ಬರಬಾರ್ದು, ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಎಷ್ಟು ಸಲ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳೋದಲ್ಲ ಇವರು. ಜಯಂತ, ನೀನೀಗೇನಾದ್ರೂ ಒಪ್ಪಿಗೆ ಕೊಡದೆ ಹೋದ್ರೆ ಕಷ್ಟ ಆಗುತ್ತೆ. ಒಂದ್ಸರಿ ಆಗ್ಲೇ ನೀನು ಬಿಟ್ಟು ಹೋಗೋ ಪ್ರಯತ್ನ ಮಾಡಿದ್ದಾರೆ, ಮತ್ತೆ ಬೇಜಾರಾಗಿ ಆ ಪ್ರಯತ್ನ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದರಲ್ಲೂ ಇಂಥ ಸಮಯದಲ್ಲಿ ಕೇರ್ಫುಲ್ ಆಗಿರ್ಬೇಕು ನೀನು. ಚಿನ್ನು ಮರಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ ಇನ್ನು? ಏನಿಲ್ಲ ಬಿಡಿ. ಚಿನ್ನು ಮರಿ, ನಿಮ್ಮ ನಕ್ರೆ ಆಕಾಶದಲ್ಲಿರೋ ನಕ್ಷತ್ರಗಳು ನಾಚ್ಕೊಂಡು ಓಡ್ ಹೋಗುತ್ತವೆ. ಅಂಥದ್ರಲ್ಲಿ ನೀವು ಈಗ ಡಲ್ ಆಗಿದ್ರೆ ನಂಗೆ ಬೇಜಾರಾಗುತ್ತಾ ಇಲ್ವಾ ಹೇಳಿ? ನಾನೇನು ಡಲ್ ಆಗಿಲ್ಲ. ಇವಾಗ ಯಾಕೆ ಸುಮ್ಮನೆ ಮಾತು? ಹೋಗಿ ನಿಮ್ಮ ಕೆಲಸ ಏನಿದೆ ನೋಡ್ಕೊಳ್ಳಿ. ಓಹೋ, ನಿಮ್ಮನ್ನು ನೋಡ್ಕೊಳ್ಳೋಕ್ಕಿಂತ ನಂಗೆ ದೊಡ್ಡ ಕೆಲಸ ಏನಿದೆ ಹೇಳಿ? ಈಗೇನು, ಮನೆಗೆ ಫೋನ್ ಮಾಡಬೇಕು, ಅವ್ರಿಗೆ ವಿಷಯ ತಿಳಿಸ್ಬೇಕು, ಅಷ್ಟೇ ತಾನೇ? ಫೋನ್ ಮಾಡಿ, ನಾನೇನು ತಡೆಯಲ್ಲ ನಿಮ್ಮನ್ನು. ತಮಾಷೆ ಮಾಡ್ತಿಲ್ಲ ತಾನೆ? ನಾನು ತಮಾಷೆ ಯಾಕೆ ಮಾಡಲಿ ಚಿನ್ನು ಮರಿ? ನೋಡಿ, ನೀವು ತಾಯಿಯಾಗಿರೋ ವಿಷಯ ಅಂತ ತಿಳಿದ ಮೇಲೆ ನಾನು ಒಬ್ಬನೇ ಖುಷಿನ ಎಂಜಾಯ್ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆದರೆ ಅದು ಸರಿಯಲ್ಲ, ಸ್ವಾರ್ಥ. ಎಲ್ಲರ ಜೊತೆ ನಾವು ಆ ವಿಷಯನ ಹಂಚ್ಕೋಬೇಕು, ಎಲ್ಲರೂ ಖುಷಿ ಪಡಬೇಕು ಅಂತ ಈಗ ನನಗೆ ಜ್ಞಾನೋದಯ ಆಗಿದೆ. ಕರ್ಟಸಿ. ಸರಿ, ಈಗ ನೀವು ಖುಷಿಯಾಗಿ ಅಪ್ಪ ಅಮ್ಮಗೆ ಫೋನ್ ಮಾಡಿ ವಿಷಯ ತಿಳಿಸೋರಂತೆ. ವಾ, ನಂಗೆ ಈಗ ಸಮಾಧಾನ ಆಯ್ತು ನೋಡಿ. ನಂಗೆ ವಿಷಯ ಗೊತ್ತಾದ ತಕ್ಷಣ ಅಮ್ಮಂಗೆ ಯಾವಾಗ ಹೇಳ್ತೀನೋ ಅಂತ ಕಾತ್ರದಿಂದ ಕಾಯ್ತಿದ್ದೆ. ನೀವು ಹೇಳಕ್ ಬಿಡ್ಲಿಲ್ಲ ಅಂತ ಬೇಜಾರಾಗಿತ್ತು. ನನ್ನ ಚಿನ್ನು ಮರಿ ಹೇಗೆ ಅಂತ ನನಗೆ ಗೊತ್ತಿಲ್ವಾ? ನೋಡಿ, ಇವಾಗ ಈ ಬೇಜಾರೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸಂತೋಷವಾಗಿ ಅಪ್ಪ ಅಮ್ಮಗೆ ಫೋನ್ ಮಾಡಿ ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.